ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ರಮೇಶ್ ಉರ್ಬಿನ್ ಅವರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ತಮ್ಮೊಂದಿಗೆ ಇವತ್ತು ಈ ಬೇಲ್ ವಿಷಯವಾಗಿ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಹೊರಟಿದ್ದೀನಿ. ಬೇಲ್ ಅಂದರೆ ಏನು, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಮತ್ತೆ ಬೇಲ್ ಕೊಡಬೇಕಾದ್ರೆ ನ್ಯಾಯಾಧೀಶರು ಏನೇನು ವಿಷಯಗಳನ್ನ ಪರಿಗಣನೆಗೆ ತಗೊಂಡು ಬೇಲ್ ಕೊಡ್ತಾರೆ, ಮತ್ತು ಬೇಲ್ ಕೊಟ್ಟಾದ್ಮೇಲೆ ಮತ್ತೆ ರಿಜೆಕ್ಟ್ ಮಾಡ್ತಾರ, ಹೆಂಗೆ ಏನು, ಈ ಬೇಲ್ ಕುರಿತು ಸಂಪೂರ್ಣವಾಗಿ ಒಂದು 10 ನಿಮಿಷದಲ್ಲಿ ನಾನು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಹೊರಟಿದ್ದೀನಿ. ಕಾರಣ ತಾವೆಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋವನ್ನು ನೋಡಿ. ಇದರಿಂದ ನಿಮಗೆ ಕಾನೂನಿನ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದಾದ್ರೂ ಇಂತಹ ಒಂದು ಸಂದರ್ಭಕ್ಕೆ ಸಿಲುಕಿದಾಗ ಕಾನೂನಿನ ಅರಿವು ಇರಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಬೇಲ್ ಅಂದ್ರೆ ಏನು, ಎಷ್ಟು ಟೈಪ್ಸ್ ಇದೆ ಅಂತ ಹೇಳ್ಬೇಕಂದ್ರೆ, ಈಗ ಮೊದಲು ಏನಾಗತ್ತೆ, ಬೇಲ್ ಯಾವಾಗ ಕೊಡ್ತಾರಂತಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ, ಅಂದ್ರೆ ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಆದಾಗ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಏನ್ ಮಾಡ್ತಾರಂತಂದ್ರೆ, ಆತನನ್ನ ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ವಿದಿನ್ 24 hours ಒಳಗೆ ಪ್ರೊಡ್ಯೂಸ್ ಮಾಡಿ ಆತನನ್ನ ಏನ್ ಮಾಡ್ತಾರಂತಂದ್ರೆ ಜೈಲಿಗೆ ಕಳಿಸುತ್ತಾರೆ. ಅಂದ್ರ ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಆದಾಗ ಒಬ್ಬ ವ್ಯಕ್ತಿಯನ್ನ, ಅಂದ್ರೆ ಒಂದು ತನಿಖೆಯನ್ನ ವಿದಿನ್ 24 hours ಒಳಗಾಗಿ ತನಿಖೆಯನ್ನ ಕೈಗೊಳ್ಳಲಾಗದೆ ಕಂಪ್ಲೀಟ್ ಆಗಿ ತನಿಖೆಯನ್ನ ಕೈಗೊಳ್ಳಕ್ ಆಗಂಗಿಲ್ಲ. ಹಂಗಾಗಿ ಅವ್ರು ಏನ್ ಮಾಡ್ತಾರಂತಂದ್ರೆ ಆತನನ್ನ ವಿದಿನ್ 24 hours ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರು ಅವರು ಅವಾಗ ಏನ್ ಮಾಡ್ತಾರಂತಂದ್ರೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಏನು? ನ್ಯಾಯಾಂಗ ಬಂಧನ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಜೈಲಿಗೆ ಕಳಿಸುವುದೇ ನ್ಯಾಯಾಂಗ ಬಂಧನ ಆಗಿದೆ. ನ್ಯಾಯಾಂಗದ ಬಂಧನದ ಮೀನಿಂಗ್ ಕೆಲವರಿಗೆ ಗೊತ್ತಿರೋದಿಲ್ಲ. ನ್ಯಾಯಾಂಗ ಬಂಧನ ಅಂದ್ರೆ ಏನು, ಇದೇನ ಬೇರೆನಾ ಜೈಲ್ ಕಳಿಸೋದು ಅಥವಾ ಏನು ಮತ್ತೆ ಏನೂ ಅಲ್ಲ. ನ್ಯಾಯಾಂಗ ಬಂಧನ ಅಂತಂದ್ರೆ ಇದನ್ನ ನ್ಯಾಯಾಧೀಶರು ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಆತನನ್ನ ಜೈಲಿಗೆ ಕಳಿಸುವುದೇ ನ್ಯಾಯಾಂಗ ಬಂಧನ. ನ್ಯಾಯಾಂಗ ಬಂಧನ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ಒಂದು ಕೇಸ್ ಮಾಡಿದಾಗ ಇದನ್ನ ವಿದಿನ್ 24 hours ಹತ್ರ ಆ ಕೇಸಿಂದ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಕ್ ಆಗಂಗಿಲ್ಲ. ಹಂಗಾಗಿ ಏನ್ ಮಾಡ್ತಾರಂತಂದ್ರ ಆ ವ್ಯಕ್ತಿಯನ್ನ ಏನ್ ಮಾಡ್ತಾರ, FIR ಮಾಡಿ ಜೈಲಿಗೆ ಕಳಿಸ್ತಾರ. ಜೈಲಿಗೆ ಕಳಿಸಿದಾದ ನಂತರ ಎಷ್ಟು ದಿನಕ್ಕೆ ಕಳಿಸ್ತಾರಂತಂದ್ರ 15 ದಿವಸಕ್ಕೆ ಕಳಿಸ್ತಾರ. 15 ಮ್ಯಾಕ್ಸಿಮಮ್ ಒಂದು 15 ದಿವಸ ತನಕ ಏನ್ ಮಾಡ್ತಾರ, ಜೈಲಿಗೆ ಕಳಿಸ್ತಾರ. ಮತ್ತೆ 15 ದಿನ ಆದ ನಂತರ ಮತ್ತೆ ಏನ್ ಮಾಡ್ತಾರ, ಆತನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ನಂತರ ಮತ್ತೆ ಅವರು ನ್ಯಾಯಾಧೀಶರು ಏನ್ ಮಾಡ್ಬೋದು, ಆತನನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು, ಅಥವಾ ಆತನಿಗೆ ಜಾಮೀನು ಕೊಟ್ಟು ಜೈಲಿನಿಂದ ಆಚೆಗೂ ಕೂಡ ಕಳಿಸ್ಬೋದು. ಹಿಂಗೆಲ್ಲ ಇರತ್ತ. ಅದಕ್ಕಾಗಿ ಮೇನ್ ನಾವು ಏನ್ ತಿಳ್ಕೊಬೇಕಂದ್ರೆ ವಿಚಾರ ಅಂದ್ರೆ, ಫಸ್ಟ್ ಬೇಲ್ ಅಂದ್ರೆ ಏನು, ಅದರಲ್ಲಿ ಎಷ್ಟು ಟೈಪ್ಸ್ ಇವೆ, ಯಾವ ಬೇಲನ್ನ ಯಾವಾಗ ಕೊಡ್ತಾರೆ, ಮತ್ತೆ ಏನೇನ್ ರೀಸನ್ ನೋಡಿ ಕೊಡ್ತಾರೆ, ಮತ್ತೆ ಇದಕ್ಕೆ ಏನಾದ್ರೂ ಕಂಡೀಷನ್ ಹಾಕ್ತಾರ, ಈ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನನಗೆ ತಿಳಿದಷ್ಟು ಮಟ್ಟಿಗೆ, ನಾನು ಓದಿದ ಮಟ್ಟಿಗೆ, ನಾನು ಹೊಂದಿದ ನಾ ಎಷ್ಟು ಓದಿ ತಿಳ್ಕೊಂಡಿದ್ದೀನಿ ಆ ಮಾಹಿತಿ ನಾನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈ ಮ್ಯಾಟ್ರ್ ಹೇಳೋಕ್ಕಿಂತ ಮುಂಚೆ ನಮ್ಗೆ ಕೇಸಸ್ ಬಗ್ಗೆ ಗೊತ್ತಿರ್ಬೇಕಾಗತ್ತೆ. ಎರಡು ಟೈಪ್ ಕೇಸ್ ಇರ್ತವೆ. ಒಂದು ಸಿವಿಲ್ ಕೇಸ್, ಇನ್ನೊಂದು ಕ್ರಿಮಿನಲ್ ಕೇಸ್. ಸಿವಿಲ್ ಕೇಸ್ ಅಂದ್ರೆ ಸಿವಿಲ್ ಕೋರ್ಟ್, ಇವು ಹೊಲದ್ದು ಭೂಮಿಗೆ ಸಂಬಂಧಿಸಿದಂತಹ ಇವೆಲ್ಲ ಏನ್ ಮಾಡ್ತಾವತ್ತಂದ್ರ ಸಿವಿಲ್ ಕೇಸ್ ಬರ್ತಾವ. ಇನ್ನು ಕಳ್ತನ, ದರೋಡೆ, ಮರ್ಡರ್ ಇವೇನ್ ಇರ್ತಾವಲ್ಲ, ಹೀನಸ್ ಕೇಸಸ್, ಇವೆಲ್ಲ ಕ್ರಿಮಿನಲ್ ಕೇಸಿನ ವ್ಯಾಪ್ತಿಗೆ ಬರ್ತಾವ. ಎರಡು ಟೈಪ್ ಕೇಸು, ಒಂದು ಸಿವಿಲ್ ಕೇಸು, ಇನ್ನೊಂದು ಕ್ರಿಮಿನಲ್ ಕೇಸು. ಸಿವಿಲ್ ಕೇಸನ್ನ ಸಿವಿಲ್ ಕೋರ್ಟ್ ನಲ್ಲಿ ಏನ್ ಮಾಡ್ತಾರಂತಂದ್ರ ಟ್ರಯಲ್ ಮಾಡ್ತಾರ. ಕ್ರಿಮಿನಲ್ ಕೇಸಸ್ ಅನ್ನ ಕ್ರಿಮಿನಲ್ ಕೋರ್ಟ್ ನಲ್ಲಿ ಟ್ರಯಲ್ ಮಾಡ್ತಾರ. ಹಂಗಾಗಿ ಮತ್ತೆ ಇನ್ನೊಂದು ಏನಂತಂದ್ರ ನಾವು ತಿಳ್ಕೊಬೇಕಾಗಿದ್ದು, ಬೇಲ್ ಅಂಡ್ ನಾನ್ ಬೇಲೇಬಲ್ ಅಫೆನ್ಸ್. ಎಷ್ಟೋ ಜನರಿಗೆ ಇದನ್ನ ಇರ್ತೈತಿ ಅಂದ್ರ ಮನಸ್ಸಿನೆಲ್ಲ, ಬೇಲೇಬಲ್ ಕೇಸ್ ಅಂತಂದ್ರ ಅದಕ್ಕೆ ಅಷ್ಟ ಬೇಲ್ ಸಿಗ್ತೈತಿ, ನಾನ್ ಬೇಲೇಬಲ್ ಕೇಸ್ ಅಂದ್ರ ಅದಕ್ಕೆ ಬೇಲ ಸಿಗಂಗಿಲ್ಲ, ಹಿಂಗೆಲ್ಲ ಅವ್ರ ತಲೆಯಾಗಿರ್ತೈತಿ. ಬಟ್ ಹಂಗಲ್ಲದು. ಬೇಲೇಬಲ್ ಕೇಸ್ ಅಂತಂದ್ರ ಆ ಬೇಲೇಬಲ್ ಕೇಸ್ದಾಗ ಒಬ್ಬ ವ್ಯಕ್ತಿಯನ್ನ ಆ ಬೇಲ್ ಕೊಡೋದು ಒಂದು ಹಕ್ ಆಗಿರ್ತೈತಿ. ಅಂದ್ರ ಆ ಕೇಸ್ ಒಳಗ, ಬೇಲೇಬಲ್ ಕೇಸ್ ಒಳಗೆ ಯಾರನ್ನೋ ಒಬ್ಬನ ನಾವು ಅರೆಸ್ಟ್ ಮಾಡಿದ್ವಿ ಅಂತಂದ್ರ ಆ ಕೇಸ್ ಒಳಗ ಅವಂಗ ನಾವು ಕಂಪಲ್ಸರಿ ಏನ್ ಮಾಡ್ಬೇಕು, ಬೇಲ್ ಕೊಡ್ಬೇಕು. ಬೇಲ್ ಎಲ್ಲೆಲ್ಲಿ ಕೊಡ್ತಾವತ್ತಂದ್ರ ಬೇಲೇಬಲ್ ಕೇಸ್ದಾಗ ಐದರ್ ಇನ್ ಪೊಲೀಸ್ ಸ್ಟೇಷನ್ದಾಗ ಆಗ್ಲಿ ಅಥವಾ ಇಲ್ಲಿ ಕೋರ್ಟ್ನಾಗ ಆಗ್ಲಿ, ಎರಡೂ ಕಡೆ ಬೇಲ್ ಕೊಡ್ತಾರ. ಅಂದ್ರೆ ಸ್ಟೇಷನ್ದಾಗೂ ಬೇಲ್ ತಗೋಬಹುದು, ಕೋರ್ಟ್ನಾಗೂ ಬೇಲ್ ತಗೋಬಹುದು. ಹಂಗಾಗಿ ಅದಕ್ಕ ಬೇಲೇಬಲ್ ಕೇಸಸ್ ಅಂತ ಹೇಳ್ತಾರ. ಇನ್ನು ನಾನ್ ಬೇಲೇಬಲ್ ಕೇಸಸ್ ಅಂತಂದ್ರೆ ಎಂತ ಕೇಸಸ್ ಇವ ನಾನ್ ಬೇಲೇಬಲ್ ಕೇಸಸ್ ಅಂದ್ರ ಬಾಳ ಹೀನಸ್ ಕೇಸಸ್. ಯಾವ ಪ್ರಕರಣಗಳಿಗೆ
ಮರಣದಂಡನೆ, ಜೀವಾವಧಿ ಶಿಕ್ಷೆ ಮತ್ತ 10 ವರ್ಷಕ್ಕಿಂತ ಮೇಲ್ಪಟ್ಟ ಶಿಕ್ಷೆ ಇರ್ತಾವಲ್ಲ ಅಂತವೆಲ್ಲ ಕೇಸಸ್ ಏನಾಗತ್ತೆ ನಾನ್ ಬೇಲೆಬಲ್ ಕೇಸಸ್. ಕೆಲವೊಂದಿಷ್ಟು ಕೇಸು 3 ವರ್ಷಕ್ಕಿಂತ ಜಾಸ್ತಿ ಇದ್ರು ಕೂಡ ಅವು ಒಂದೊಂದು ಅಂದ್ರೆ ಮೆನ್ಷನ್ ಮಾಡಿರ್ತಾರ ಪ್ರತಿಯೊಂದು ಒಂದು ಯಾವ್ದೋ ಒಂದು ಸೆಕ್ಷನ್ ಇದೆ ಅಂತಂದ್ರೆ ಅದ್ರಲ್ಲಿ ಇದು ಬೇಲೆಬಲ್ ನಾನ್ ಬೇಲೆಬಲ್ ಅಂತ ಬರ್ದಿರ್ತಾರೆ. ಈಗ ನೀವು ಬೇಲೆಬಲ್ ಅಂದ್ರೆ ಏನಂತ ತಿಳ್ಕೊಂಡ್ರಿ. ನಾನ್ ಬೇಲೆಬಲ್ ಅಂದ್ರೆ ಏನು ಗೊತ್ತಾ? ನಾನ್ ಬೇಲೆಬಲ್ ಅಂದ್ರೆ ಬೇಲ್ ಕೊಡಂಗಿಲ್ಲ ಅಂತೇಳಿ ಇದನ್ನಲ್ಲ, ಬೇಲ್ ಕೊಡ್ತಾರೆ. ಆದ್ರೆ ಬೇಲ್ ಕೊಡೋದು ಯಾರ ವಿವೇಚನೆಗೆ ಒಳಪಟ್ಟಿರುತ್ತಂದ್ರ ನ್ಯಾಯಾಧೀಶರ ವಿವೇಚನೆಗೆ ಒಳಪಟ್ಟಿರುತ್ತ. ಅಂದ್ರ ಏನ್ ಮಾಡ್ತಾರತ್ತಂದ್ರ ಈಗ ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರ. ಜೈಲಿಗೆ ಕಳಿಸಿದ ನಂತರ ಏನ್ ಮಾಡ್ತಾರ, ಆ ಒಂದ್ ಏನ್ ಕೇಸ್ ಆಗಿರ್ತೈತಿಲ್ಲ ಅದರದೆಲ್ಲ ಡಿಟೇಲ್ಸ್ ಅನ್ನ ಎದ್ರೋಗಿರ್ತೈತಿ ಅಂತಂದ್ರೆ ಚಾರ್ಜ್ ಶೀಟ್ ಒಳಗಿರ್ತೈತಿ. ಆ ಚಾರ್ಜ್ ಶೀಟ್ ಅನ್ನ ಏನ್ ಮಾಡ್ತಾರತ್ತಂದ್ರ ಚಾರ್ಜ್ ಶೀಟ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕು. ಆ ಚಾರ್ಜ್ ಶೀಟ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ ನಂತರ ಅದ್ರೊಳಗೆ ಏನೇನ ಬರ್ದಿರ್ತಾರ, ಅವ್ರು ಏನೇನ್ ಹಾಕಿರ್ತಾರ ಅದ್ರೊಳಗ ಎವಿಡೆನ್ಸಸ್ ಇರ್ತಾವ. ಆ ಕೇಸಿಗೆ ಸಂಬಂಧಪಟ್ಟಂಗ ಆರೋಪಿ ಏನೇನ ಆಯುಧಗಳನ್ನು ಬಳಸಿದ, ಏನೇನು ಮಾಡಿದ, ಎ ಟು ಜೆಡ್ ಡೀಟೇಲ್ಸ್ ಆ ಕೇಸಿಗೆ ಸಂಬಂಧಪಟ್ಟ ಏನೇನು ಇದನ್ನ ಇರುತ್ತಲ್ಲ, ಸಾಕ್ಷಿ ಆಗ್ಲಿ, ಎವಿಡೆನ್ಸ್ ಆಗ್ಲಿ, ಪಂಚನಾಮೆ ಆಗ್ಲಿ, ಮತ್ತೆ ಸ್ವತ್ತನ್ನ ಅವರು ಏನಾದ್ರೂ ಕಳ್ತನ ಪ್ರಕರಣವಾಗಿದ್ರೆ ಯಾವ್ದಾದ್ರು ಸ್ವತ್ತನ್ನ ವಶಪಡಿಸಿಕೊಂಡಿದ್ರ ಬಗ್ಗೆ ಆಗ್ಲಿ ಪ್ರತಿಯೊಂದರ ಮಾಹಿತಿಯನ್ನು ಅವ್ರು ಏನ್ ಮಾಡಿರ್ತಾರ ಚಾರ್ಜ್ ಶೀಟ್ ಒಳಗೆ ಹಾಕಿರ್ತಾರ. ಆ ಚಾರ್ಜ್ ಶೀಟ್ ಹಾಕಿದ ನಂತರ ಏನಾಗತ್ತಂದ್ರ ಅದು ಚಾರ್ಜ್ ಶೀಟ್ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರ. ಯಾವ್ದೋ ಒಂದು ಚಾರ್ಜ್ ಶೀಟ್ ಅನ್ನ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಅದು ಏನೇನಂದ್ರೆ ಫಸ್ಟ್ ಚಾರ್ಜ್ ಶೀಟ್ ಪೊಲೀಸ್ ಸ್ಟೇಷನ್ದಾಗ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ತಾರ. ರೆಡಿ ಆದ್ಮೇಲೆ ಕನ್ಸರ್ನ್ ಏನಿರ್ತಾರ ಡಿವೈಎಸ್ಪಿ ಇರುತ್ತಲ್ಲ, ಆ ವಿಭಾಗದ ಉಪವಿಭಾಗದ ಡಿವೈಎಸ್ಪಿ ಏನಿರ್ತಾರಲ್ಲ ಅವ್ರಿಗೆ ಕಳಿಸ್ತಾರ ಸ್ಕ್ರೂಟನಿ ಸಂಬಂಧ. ಮತ್ತೆ SP ಆಫೀಸ್ಗೆ ಸ್ಕ್ರೂಟನಿ ಹೋಗತಿ. ಆಮೇಲೆ ಏನಾಕತಿ ಅಂದ್ರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಸ್ಕ್ರೂಟನಿ ಮಾಡ್ತಾರ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತಂದ್ರ ಇವ್ರ ಸರ್ಕಾರ ಪರವಾಗಿ ಅಂದ್ರೆ ಇವ್ರಿಗೆ ಶಿಕ್ಷೆ ಕೊಡದ ಇವ್ರ ಕೆಲಸ. ಅಂದ್ರೆ ಏನ್ ಗೊತ್ತಾ, ಪ್ರಾಸಿಕ್ಯೂಷನ್ ಅಂತಂದ್ರ ಅಭಿಯೋಜನೆ, ಕನ್ನಡದಾಗ ಅಭಿಯೋಜನೆ ಅಂತ ಕರಿತೀವಿ. ಪ್ರಾಸಿಕ್ಯೂಷನ್ ಅಂತಂದ್ರ ಏನೋ ಯಾವ ಒಬ್ಬ ಸರ್ಕಾರದ ಅಂದ್ರ ನಾವು ಏನೋ ಕ್ರಿಮಿನಲ್ ಕೇಸ್ ಮಾಡಿದ್ವಿ ಅಂತಂದ್ರ ನಾವು ಸರ್ಕಾರದ ಅಗೇನೆಸ್ಟ್ ಮಾಡಿದೀವಿ ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಅಂದ್ರ ಅದೇ ಮೀನಿಂಗ್ ಅದ, ಸರ್ಕಾರದ ಅಗೇನೆಸ್ಟ್ ಮಾಡಿದೀವಿ ಅಂತ ಹೇಳಿ ಮೀನಿಂಗ್ ಅದು. ಹಂಗಾಗಿ ಸರ್ಕಾರದ ಪರವಾಗಿ ಯಾವ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಸರ್ಕಾರದ ಪರವಾಗಿ ಆತನಿಗೆ ಶಿಕ್ಷೆ ಕೊಡಾಕ ಕೋರ್ಟ್ ಒಳಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೇಳಿ ನೇಮಕ ಮಾಡಿರ್ತಾರ. ಅವ್ರಿಗೆ ಕೆಲಸ ಏನಪ್ಪಾ ಅಂತಂದ್ರ ಬರೇ ಶಿಕ್ಷೆ ಕೊಡ್ಸೋದು ಅವ್ರ ಕೆಲಸ ಆಗಿರ್ತೈತಿ. ಈಗ ಇಷ್ಟ ಆತ. ಏನ್ ಗೊತ್ತಾ, ಚಾರ್ಜ್ ಶೀಟ್ ಆದ್ಮೇಲೆ ನಾ ಏನ್ ಹೇಳಕತ್ತಿದ್ದೆ, ನಾನ್ ಬೇಲೆಬಲ್ ಅಂದ್ರೆ ಏನಂತ ನಿಮ್ಗೆ ಅರ್ಥ ಮಾಡ್ಸಾಕತ್ತಿದ್ದೆ. ನಾನ್ ಬೇಲೆಬಲ್ ಅಂದ್ರ ಬಹಳ ಹಿನಸ್ ಕೇಸಸ್ ಅಂದ್ರ ಬಹಳ ಇಂಥ ಮರ್ಡರ್, ರೇಪ್ ಇಂಥವೆಲ್ಲ ಕೇಸ್ಗಳಿಗೆ ಏನಾಗಿರ್ತೈತಿ ಅಂದ್ರೆ ಬೇಲ್ ಕೊಡಂಗಿಲ್ಲ. ಬೇಲ್ ಕೊಡೋದು ಯಾರ ವಿವೇಚನೆಗೆ ಒಳಪಟ್ಟಿರತ್ತಪ್ಪ ಅಂತಂದ್ರ ನ್ಯಾಯಾಧೀಶರ ವಿವೇಚನೆಗೆ ಒಳಪಟ್ಟಿರ್ತೈತಿ. ಈಗೇನ ಪೊಲೀಸರು ಏನ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿರ್ತಲ್ಲ, ಆ ಚಾರ್ಜ್ ಶೀಟ್ ನೋಡ್ಕೊಂಡು ಅವ್ರು ಏನ್ ಮಾಡ್ತಾರಂತಂದ್ರ ಬಲವಾದ ಸಾಕ್ಷಿ ಮತ್ತು ಆಧಾರಗಳು ಆ ವ್ಯಕ್ತಿ ವಿರುದ್ಧ ಯಾವುದೇ ಒಂದು ಬಲವಾದ ಸಾಕ್ಷಿ ಮತ್ತು ಆಧಾರಗಳು ಇದ್ವಪ್ಪ ಅಂತಂದ್ರೆ ಏನಾಗುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ, ನ್ಯಾಯಾಧೀಶರು ಇವ್ನು ಬೇಲ್ ಕೊಡ್ಬೇಕು ಕೊಡಬಾರ್ದು, ಇವ್ನು ಬೇಲ್ ಕೊಟ್ಟನಂತಂದ್ರ ಈ ಕೇಸಿನಿಂದ ಇವ್ನು ತಪ್ಪಿಸ್ಕೊಂಡು ಓಡಿ ಹೋಗ್ಕಾನೋ ಇಲ್ಲೋ ಅಂತದೆಲ್ಲ ಅವ್ರು ಏನ್ ಮಾಡ್ತಾರೆ ವಿಚಾರ ಮಾಡ್ತಾರ. ಯಾವೊಬ್ಬ ವ್ಯಕ್ತಿ ಈಗ ಯಾವೊಬ್ಬ ಒಂದು ರಾಜ್ಯದಾಗ ಅಂತಾರಾಜ್ಯ ಕಾಲರ್ ಇರ್ತಾರ, ಬೇರೆ ಸ್ಟೇಟ್ದಿಂದ ನಮ್ ಸ್ಟೇಟಿಗೆ ಬಂದವ್ರು ಏನ್ ಮಾಡಿರ್ತಾರ, ಕಳ್ತನ ಮಾಡಿರ್ತಾರ. ಅಂತ ವ್ಯಕ್ತಿಗಳಿಗೆ ಏನಾಕತಿ ಅದು ಕಳ್ತನ ಅನ್ನೋದೊಂದು ನಾನ್ ಬೇಲೆಬಲ್ ಕೇಸ್. ಅಂತ ಕೇಸ್ನಾಗ ನಾವು ಜಾಮೀನ್ ಕೊಟ್ರ ಏನಾಕತ್ತಂದ್ರ ಅವ್ರ ಏನ್ ಮಾಡ್ತಾರ, ತಮ್ಮ ರಾಜ್ಯಕ್ಕೆ ಹೋಗಿ ಬಿಡ್ತಾರ, ಮತ್ತ ಅವ್ರನ್ನ ಹಿಡಿದು ತರ್ಬೇಕಾಕತಿ. ಇಂಥದೆಲ್ಲ ಇದನ್ನ ತಪ್ಸೋ ಸಲುವಾಗಿ ಏನ್ ಮಾಡ್ತಾರ ನ್ಯಾಯಾಧೀಶರು ಅವ್ರ ವಿವೇಚನೆಯನ್ನ ಉಪಯೋಗಿಸಿಕೊಂಡು ಅವ್ರು ಈ ಬೇಲ್ ಕೊಟ್ರ ನೀವು ಕೇಸ್ ತಪ್ಪಿಸ್ಕೊಂಡು ಹೋಗ್ಕಾನೋ ಇಲ್ಲೋ ಮತ್ತೆ ಹೆಂಗ ಇದನ್ನೆಲ್ಲ ವಿಚಾರ ಮಾಡಿ ನಾನ್ ಬೇಲೆಬಲ್ ಕೇಸಸ್ ಒಳಗ ಬೇಲ್ ಅನ್ನ ಕೊಡ್ತಾರ. ನೀವು ಇಷ್ಟು ತಿಳ್ಕೊಬೇಕು ಏನಂತಂದ್ರ ಬೇಲ್ ಅಂದ್ರ ಒಬ್ಬ ವ್ಯಕ್ತಿಯ ರೈಟ್ ಅದ. ಆ ಕೇಸ್ ಬೇಲೆಬಲ್ ಕೇಸ್ ಯಾವ್ದೋ ಒಂದು ವ್ಯಕ್ತಿಯ ವಿರುದ್ಧ ಬೇಲೆಬಲ್ ಕೇಸಸ್ನಾಗ FIR ಆಗ್ಲಿ ಏನೋ ಒಂದು ಕೇಸ್ ಆಯ್ತಂದ್ರ ಆ ವ್ಯಕ್ತಿ ಕೋರ್ಟ್ ನಲ್ಲಾಗ್ಲಿ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಾಗ್ಲಿ ಏನ್ ಮಾಡ್ಬೋದು, ಬೇಲ್ ಅನ್ನ ಪಡ್ಕೊಳ್ಬಹುದು. ನಾನ್ ಬೇಲೆಬಲ್ ಕೇಸಸ್ ಅಂದ್ರ ಕೋರ್ಟ್ನಾಗ ಇದನ್ನ ನಾವು ಬೇಲ್ ತಗೋಬೇಕು. ಯಾಕಂದ್ರ ನಾನ್ ಬೇಲೆಬಲ್ ಕೇಸಸ್ನಾಗ ಬೇಲ್ ಕೊಡೋ ಅಧಿಕಾರ ಮತ್ತು ಇದನ್ನ ವಿವೇಚನೆ ಯಾರಿಗಿರ್ತೈತಿ ಅಂದ್ರೆ ನ್ಯಾಯಾಧೀಶರ ವಿವೇಚನೆಗೆ ಒಳಪಟ್ಟಿರ್ತೈತಿ. ಹಂಗಾಗಿ ನಾವು ಕೋರ್ಟಿಗೆ ನಮ್ಮ ಪರವಾಗಿ ಒಬ್ಬರ ವಕೀಲರನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಬೇಲ್ ಅಪ್ಲಿಕೇಶನ್ ಹಾಕಿ ನಾವು ಬೇಲನ್ನ ತಗೋಬೇಕಾಗಿರ್ತೈತಿ. ಇನ್ ಏನಪ್ಪಾ ಅಂತಂದ್ರ ಈಗ ನೀವು ತಿಳ್ಕೊಂಡ್ರಿ, ಈಗ ಬೇಲೆಬಲ್ ಅಂತಂದ್ರೆ ಏನೋ, ನಾನ್ ಬೇಲೆಬಲ್ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿರ್ತದೆ. ಯಾಕಂದ್ರ ನಾವು ಬೇಲ್ ಬಗ್ಗೆ ನಾವು ಅಧ್ಯಯನ ಮಾಡಕ್ ಹೊರಟಾಗ ಇದು ಬೇಲೆಬಲ್ ನಾನ್ ಬೇಲೆಬಲ್ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸಸ್ ಇವುಗಳ ಬಗ್ಗೆ ಅಂದ್ರೆ ಇವು ಪೂರ್ತಿ ಬೇಸಿಕ್. ನೀವು ನಾವು ತಿಳ್ಕೊಂಡಾಗ ಮಾತ್ರ ನೆಕ್ಸ್ಟ್ ಅದ್ರ ಬೇಲ್ ಅಂದ್ರೆ ಹೆಂಗ ಅನ್ನೋದು ನಮಗೆಲ್ಲ ಗೊತ್ತಾಗತ್ತೆ. ಮತ್ತೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಐತಿ. ಏನಂದ್ರ
ಒಂದು ಕೇಸ್ ಸ್ಟಾರ್ಟಿಂಗ್ ನಿಂದ ಏನೇನ ಎಂಡ್ ತನಕ ಅಂದ್ರ ಒಬ್ಬ ವ್ಯಕ್ತಿ ವಿರುದ್ಧ ಒಂದು ಕೇಸ್ ಮಾಡಿ FIR ಮಾಡಿ ಸ್ಟಾರ್ಟಿಂಗ್ ಆ ವ್ಯಕ್ತಿಗೆ ಶಿಕ್ಷೆ ಕೊಡ್ಸೋ ತನಕ ಶಿಕ್ಷೆ ಆದ್ಮೇಲೆ ಏನೇನ್ ಪ್ರೊಸೀಜರ್ ಅದಾವ ಅನ್ನೋದನ್ನ ನಾನು ಮತ್ತೊಂದು ವಿಡಿಯೋದಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈಗ ನಾ ಏನ ಹೇಳಕೊಡ್ತೀನಿ ಅಂತಂದ್ರ ಈ ಬೇಲ್ ಕೆಟ್ಟ ಟೈಪ್ ಅದಾವು ಏನ ಹೆಂಗ ಏನ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಬೇಲ್ ಒಳಗ ಹಲವಾರು ಟೈಪ್ಸ್ ಅದಾವ. ಅದ್ರಾಗ ಮೇನ್ ಇಂಪಾರ್ಟೆಂಟ್ ಅಂತಂದ್ರ ಒಂದೇದು ಆಂಟಿಸಿಪೇಟರಿ ಬೇಲ್. ಆಂಟಿಸಿಪೇಟರಿ ಬೇಲ್ ಅಂತಂದ್ರೆ ಏನ, ಈಗ ಫಾರ್ ಎಕ್ಸಾಂಪಲ್ ಏನ್ ತಿಳ್ಕೊರಿ, ಈಗ ನಾವ್ ಒಂದ್ ಯಾವ್ದೋ ಒಂದು ತಪ್ಪು ಮಾಡೇನಿ ಅಂತ ಅನಿಸ್ತಿರ್ತೈತಿ ನಮಗ. ಅಂದ್ರೆ ಒಂದ್ ಯಾವ್ದೋ ಒಂದು ಕ್ರಿಮಿನಲ್ ಕೇಸ್ ಒಳಗ ನಾನ್ ಬೇಲಬಲ್ ಪ್ರಕರಣದಾಗ ನಾವ್ ಏನೋ ನಮ್ಗೆ ತಪ್ಪು ಮಾಡೀನಿ, ನಮ್ಗ ಪೊಲೀಸರು ಬಂದು ನನ್ನ ಅರೆಸ್ಟ್ ಮಾಡಬಹುದು ಅಂತ ನನಗೆ ಅನಿಸ್ತಿರ್ತೈತಿ. ಯಾವ್ದೋ ಒಂದು ಸ್ಟೇಷನ್ದಾಗ ನನ್ನ ವಿರುದ್ಧ FIR ಆಗೈತಿ, ಪೊಲೀಸರು ಬಂದು ನನ್ನನ್ನು ಅರೆಸ್ಟ್ ಮಾಡಬಹುದು ಅಂತ ಅನಿಸ್ತಿರ್ತೈತಿ. ಅಂತ ಟೈಮ್ನಾಗ ಏನಕತಿ, ಆ ಪೊಲೀಸರು ಅರೆಸ್ಟ್ ಮಾಡೋಕಿನ ಮುಂಚೆ ಅಂದ್ರ ಒಂದ್ ಯಾವ್ದೋ ಒಂದು ನಾನ್ ಬೇಲಬಲ್ ಪ್ರಕರಣದಾಗ ಪೊಲೀಸರು ಬಂದು ಅರೆಸ್ಟ್ ಮಾಡೋಕಿನ ಮುಂಚೆ ನಾನು ಕೋರ್ಟ್ ನಿಂದ ಬೇಲ್ ತಗೊಂಡ್ಬಿಟ್ರೆ ಏನಕತಿ, ಅವ್ರನ್ನ ಅರೆಸ್ಟ್ ಮಾಡಂಗಿಲ್ಲ. ಆ ಬೇಲ್ಗೆ ನಾವ್ ಏನಂತ ಅಂದ್ರೆ ಆಂಟಿಸಿಪೇಟರಿ ಬೇಲ್ ಅಂತ ಕರೀತಾರ. ಅಂದ್ರೆ ಆಂಟಿಸಿಪೇಟರಿ ಬೇಲ್ ಅಂತಂದ್ರ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋಕಿನ್ನ ಮುಂಚೆ ಅವ ಬೇಲ್ ತಗೊಂಡಂದ್ರ ಆ ಪ್ರಕರಣದಾಗ ಅವನನ್ನ ಅರೆಸ್ಟ್ ಮಾಡಂಗಿಲ್ಲ. ಇದಕ್ ನಾವ್ ಏನಂತೀವಿ ಅಂದ್ರ ಆಂಟಿಸಿಪೇಟರಿ ಬೇಲ್ ಅಂತ ಕರೀತಾರೆ. ಆಂಟಿಸಿಪೇಟರಿ ಬೇಲ್ ಯಾವಾಗ ತಗೋತಾರತ್ತಂದ್ರ ಅರೆಸ್ಟ್ ಆಗೋಕಿನ ಮುಂಚೆ. ಬಟ್ ಯಾವ್ದೋ ಒಂದು ಕ್ರಿಮಿನಲ್ ಕೇಸ್ನಾಗ ನಾವು ಏನೋ ಒಂದು ತಪ್ಪು ಮಾಡಿವಪ್ಪ, ನಾವು ಅರೆಸ್ಟ್ ಆಗ್ಬೋದು ಅಂತ ಅನ್ಕೊಂಡಿವತ್ತಂದ್ರ ಅದ್ರಾಗ ನಾವ್ ಏನ್ ಮಾಡ್ಬೇಕು, ಕೋರ್ಟಿಗೆ ನಾವು ಆಂಟಿಸಿಪೇಟರಿ ಬೇಲ್ ಅನ್ನ ಅಪ್ಲೈ ಮಾಡಿ ನಾವು ಕನ್ನಡದಾಗ ಏನಂತ ಆಯ್ತಂದ್ರ ನಿರೀಕ್ಷಣಾ ಜಾಮೀನು ಅಂತ ಕರೀತಾರ. ಈ ನಿರೀಕ್ಷಣಾ ಜಾಮೀನಿಗೆ ನಾವು ಕೋರ್ಟಿಗೆ ಅಪ್ಲೈ ಮಾಡಿ ಏನ್ ಮಾಡ್ತೀವಿ, ನಾವು ಜಾಮೀನು ತಗೊಂಡಿವತ್ತಂದ್ರ ಅವಾಗ ನಮ್ಗೆ ಯಾರು ಅರೆಸ್ಟ್ ಮಾಡಂಗಿಲ್ಲ. ನಂತರ ನಾವ್ ಏನ್ ಮಾಡ್ಬೇಕಾಕತಿ, ಕೋರ್ಟಿಗೆ ಮುದ್ದತ್ತಿನ ದಿನಾಂಕ ಅಂದ್ರ ಹಿಯರಿಂಗ್ ಡೇಟ್ ಒಳಗ ತಿಂಗಳ ಅವರು ಕೋರ್ಟಿಗೆ ಯಾವಾಗ ಕರಿತಿರ್ತಾರ, ಸ್ಟೇಷನ್ಗೆ ಕರಿತಿರ್ತಾರ ವಿಚಾರಣೆಗಾಗಿ, ಆ ಟೈಮ್ಗೆ ನಾವು ಹೋಗಿ ಹಾಜರಾಗಿ ಕರೆಕ್ಟ್ ಆಗಿ ನಮ್ ಪರವಾಗಿ ಒಬ್ಬರು ವಕೀಲ್ ಇಟ್ಕೊಂಡ್ ಕೇಸ್ ನಡೆಸಿರ ಯಾವ್ದು ನಮ್ಗೆ ಸಮಸ್ಯೆ ಆಗಂಗಿಲ್ಲ. ಹಂಗಾಗಿ ನಾವು ಆಂಟಿಸಿಪೇಟರಿ ಬೇಲ್ ಕೊಡುದು ಬಿಡುದು ಅವರ ಜಡ್ಜ್ ಮ್ಯಾಗ ಡಿಪೆಂಡ್. ಅಂದ್ರ ಯಾರ ಈ ಒಂದೊಂದು ಕೇಸಿಗೆ ಆಂಟಿಸಿಪೇಟರಿ ಬೇಲ್ ಅನ್ನ ಕೊಡ್ಬೋದು, ಒಂದೊಂದಕ್ಕೆ ಕೊಡ್ಲಿಕ್ಕಿಲ್ಲ. ಅಂದ್ರೆ ಅವ್ರ ಮ್ಯಾಲ ಡಿಪೆಂಡ್ ಆಗ್ತೈತಿ. ಯಾವ್ದಂದ್ರೆ ಅವ್ರ ಏನ್ ಚೆಕ್ ಮಾಡ್ತಾರಂತಂದ್ರ ಪ್ರಕರಣ ಎಂತದೈತಿ, ಬಾಳ ಸೀರಿಯಸ್ ಐತು ಅಥವಾ ಏನ್ ಅಷ್ಟೇನು ಸೀರಿಯಸ್ ಇಲ್ಲದೈತು, ಇಂಥದೆಲ್ಲ ಅವ್ರ ಏನ್ ಮಾಡ್ತಾರ ವಿಚಾರ ಮಾಡಿ ಬೇಲನ್ನ ಕೊಡ್ತಿರ್ತಾರ. ಫಸ್ಟ್ನೇದಿದೆ ಆಂಟಿಸಿಪೇಟರಿ ಬೇಲ್. ಆಂಟಿಸಿಪೇಟರಿ ಬೇಲ್ ಅಂತಂದ್ರೆ ಏನ, ಅರೆಸ್ಟ್ ಆಗೋಕಿನ ಮುಂಚೆ ತಗೊಳ್ಳುವಂತಹ ಬೇಲಿಗೆ ನಾವ್ ಏನ್ ಕರಿತೀವಿ ಅಂದ್ರ ಆಂಟಿಸಿಪೇಟರಿ ಬೇಲ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇ ಟೈಪ್ ಬೇಲ್ ಯಾವ್ದಪ್ಪ ಅಂತಂದ್ರ ರೆಗ್ಯುಲರ್ ಬೇಲ್ ಅಂತ ಕರೀತಾರ. ಈ ರೆಗ್ಯುಲರ್ ಬೇಲ್ ಅಂದ್ರೆ ಏನ, ಈಗ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿಯನ್ನ ನಾವು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ ನಂತರ, ಅಂದ್ರ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ ನಂತರ ಅಲ್ಲಿ ಕೋರ್ಟ್ನ್ಯಾಗ ಆತನ ವಿರುದ್ಧ ವಿಚಾರಣೆ ನಡೆಯಾಕತ್ತಿರ್ತೈತಿ. ಅಂತ ಪೀರಿಯಡ್ದಾಗ ನಾವ್ ಏನ ಬೇಲ್ಗಾಗಿ ಅಪ್ಲಿಕೇಶನ್ ಹಾಕಿದ್ವಿ ಅಂತಂದ್ರ ಅದಕ್ಕೆ ಏನಂತಾರ ಅಂದ್ರ ರೆಗ್ಯುಲರ್ ಬೇಲ್ ಅಂತ ಹೇಳಿ ಕರೀತಾರ. ರೆಗ್ಯುಲರ್ ಅಂದ್ರೆ ನಾರ್ಮಲ್ ಆಗಿ ನಾವೇನ ಒಬ್ಬ ವ್ಯಕ್ತಿನ ಅರೆಸ್ಟ್ ಆದ್ಮೇಲೆ ಅವ್ ಜೈಲಿಗೆ ಹೋಗ್ತಾನ, ಜೈಲಿಗೆ ಹೋದ್ಮೇಲೆ ಅವ್ ಏನ್ ಮಾಡ್ಬೇಕಾಗಿರ್ತೈತಿ, ಜೈಲಿನಿಂದ ಆಚೆ ಬರ್ಬೇಕಂತಂದ್ರ ನಾವು ರೆಗ್ಯುಲರ್ ಬೇಲ್ ಅನ್ನ ಅಪ್ಲೈ ಮಾಡ್ತೀವಿ. ಸಾಮಾನ್ಯವಾಗಿ ಏನಾಗತ್ತಂದ್ರ ರೆಗ್ಯುಲರ್ ಬೇಲ್ ಆಂಟಿಸಿಪೇಟರಿ ಬೇಲ್ ಜಾಸ್ತಿ ಒಂದೊಂದ್ಸಲ ಏನಾಗತ್ತಾರ ಕೊಡಂಗಿಲ್ಲ. ಹಂಗಾಗಿ ಏನ್ ಮಾಡ್ತಾರ, ಪೊಲೀಸರು ಅರೆಸ್ಟ್ ಮಾಡ್ತಾರ, ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ. ಜೈಲಿಗೆ ಹಾಕಿದ್ಮೇಲತ್ತ ಏನ್ ಮಾಡ್ತಾರ, ಅವರು ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸ್ತಾರ. ಬೇಲೆಬಲ್ ಇತ್ತಂದ್ರ ಏನ್ ಮಾಡ್ತಾರ, ಜಲ್ದಿ ಬೇಲ್ ಸಿಗ್ತೈತಿ. ನಾನ್ ಬೇಲೆಬಲ್ ಇತ್ತಂದ್ರ ಅವ್ರ ಜಡ್ಜ್ ಮ್ಯಾಗ ಡಿಪೆಂಡ್ ಇರ್ತೈತಿ. ಅವ್ರಿಗೆ ಎವಿಡೆನ್ಸ್, ಸಾಕ್ಷಿ ಮತ್ತೆ ಏನೇನ ಹಿಂದ ಮುಂದೆ ಎಲ್ಲ ವಿಚಾರ ಮಾಡಿ ಜಡ್ಜಸ್ ಏನ್ ಮಾಡ್ತಾರತ್ತಂದ್ರ ಬೇಲ್ ಅನ್ನ ಕೊಡ್ತಾರ. ನಿಮ್ಗೆ ಈಗ ಎರಡು ಬೇಲ್ಗಳು ಗೊತ್ತಾದ್ರು ಯಾವತ್ತಂದ್ರ ಒಂದೇ ಆಂಟಿಸಿಪೇಟರಿ ಬೇಲ್. ಆಂಟಿಸಿಪೇಟರಿ ಅಂದ್ರೆ ಕೇಸ್ ಆಗೋಕಿನ ಮುಂಚೆ, ಅಂದ್ರ ಅರೆಸ್ಟ್ ಆಗೋಕಿನ ಮುಂಚೆ. ರೆಗ್ಯುಲರ್ ಬೇಲ್ ಅಂತಂದ್ರ ಅರೆಸ್ಟ್ ಆದ ನಂತರ ಮತ್ತ ಆ ಪ್ರಕರಣದ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಆ ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ ಅಂದ್ರ ಅವಾಗ ಏನಾರ ಬೇಲ್ ಕೊಟ್ರ ಅಂದ್ರ ಅದಕ್ಕೆ ನಾವು ರೆಗ್ಯುಲರ್ ಬೇಲ್ ಅಂತ ಕೊಡ್ತೀವಿ. ಇನ್ನೊಂದು ನೆಕ್ಸ್ಟ್ ಯಾವ್ದತ್ತಂದ್ರ ಇಂಟ್ರೀಮ್ ಬೇಲ್, ಮಧ್ಯಂತರ ಜಾಮೀನು ಅಂತ ಕೊಡ್ತಾರ. ಅದನ್ನ ಯಾವಾಗ ಕೊಡ್ತಾರ, ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈಗ ನೀವು ಮೊನ್ನೆ ನೋಡಿರ್ಬೋದು, ಚಿತ್ರನಟ ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿ ಅವರು ಕೋರ್ಟಿಗೆ ಮಧ್ಯಂತರ ಜಾಮೀನನ್ನ ಅರ್ಜಿಯನ್ನ ಸಲ್ಲಿಸಿ ಅವ್ರು ಮಧ್ಯಂತರ ಜಾಮೀನ್ ಮ್ಯಾಗ ಹೊರಗಡೆ ಇದಾರೆ. ಈಗ ಮಧ್ಯಂತರ ಜಾಮೀನ್ ಅಂತಂದ್ರೆ ಏನ, ಬಹಳ ಶಾರ್ಟ್ ಟೈಮ್ ಅಂದ್ರ 1 ತಿಂಗಳು 1.5 ತಿಂಗಳು ಯಾವ್ದೋ ಒಂದು ಬಲವಾದ ಕಾರಣ ಇರ್ಬೇಕು, ಒಂದು ವೈದ್ಯಕೀಯ ಕಾರಣ ಇರಬೇಕು, ಇಲ್ಲ ಅಂದ್ರ ಮನ್ಯಾಗ ಏನಾದ್ರು ಸಮಸ್ಯೆ ಇರ್ಬೇಕು. ಅಂತ ಯಾವ್ದಾರ ಒಂದು ಸ್ಟ್ರಾಂಗ್ ಬಲವಾದ ರೀಸನ್ ಇತ್ತಂದ್ರ ಮಾತ್ರ ಮಧ್ಯಂತರ ಜಾಮೀನನ್ನ ಕೊಡ್ತಾರ. ಭಾರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಮಾತ್ರ ಕೊಡ್ತಾರ. 1 ತಿಂಗಳು ಅಥವಾ 1.5 ತಿಂಗಳಿಗೆ ಮಧ್ಯಂತರ ಜಾಮೀನನ್ನ ಕೊಡ್ತಾರ. ಈ ಮಧ್ಯಂತರ ಜಾಮೀನಿಗೆ ಕಂಡೀಷನ್ ಹಾಕಿಕೊಟ್ಟಿರ್ತಾರ. ಏನೇನ್ ಕಂಡೀಷನ್ ಹಾಕಿರ್ತಾರಪ್ಪ ಅಂತಂದ್ರ, ಮಧ್ಯಂತರ ಜಾಮೀನಾಗ ಅವ ಏನಾರ ಬಿಡುಗಡೆಯಾಗಿ ಹೊರಗಿದ್ದಾಗ ಅವನ ವಿರುದ್ಧ ಯಾರ ಈಗ ಸಾಕ್ಷಿ ಹೇಳ್ತಿರ್ತಾರಲ್ಲ ಅಂತವ್ರಿಗೆ ಏನಾರ ಹೆದರ್ಸೋದಾಗ್ಲಿ ಬೆದರ್ಸೋದಾಗ್ಲಿ,
ಮತ್ತೀಗ ತನಿಖಾಧಿಕಾರಿ ಅವ್ರಿಗೆ ಸಹಕರಿಸಬೇಕು, ಅವ್ರ ಯಾವ ಕರೆದಾಗ ಅವ್ರು ಬಂದು ಸ್ಟೇಷನ್ಗೆ ಹಾಜರಾಗಬೇಕು. ಇಂಥವೆಲ್ಲ ಸ್ವಲ್ಪ ಕಂಡೀಷನ್ ಹಾಕಿ ಏನ್ ಮಾಡ್ತಾರ, ಮಧ್ಯಂತರ ಜಾಮೀನನ್ನ ಕೊಡ್ತಾರ. ಮತ್ತ ಅವ್ ಏನೋ ಮಧ್ಯಂತರ ಜಾಮೀನನ್ನ ಅವಧಿ ಮುಗಿದ ಮೇಲೆ ಮತ್ತೇನಾಗತ್ತ, ಅವ್ ಮತ್ತ ವಾಪಸ್ ಜೈಲಿಗೆ ಬರ್ತಾನ. ಬಂದ ಮೇಲೆ ಅವ ರೆಗ್ಯುಲರ್ ಆಗಿ ಏನ್ ಬೇಲ್ ಅಪ್ಲಿಕೇಶನ್ ಹಾಕ್ತಿರ್ತಾರಲ್ಲ, ಹಂಗ ಬೇಲ್ ತಗೊಂಡ್ ಹೊರಗೆ ಹೋಗ್ಬೇಕು. ಈಗ ಮಧ್ಯಂತರ ಜಾಮೀನು ಅಂತಂದ್ರೇನ, ಒಬ್ಬ ವ್ಯಕ್ತಿ ಆಂಟಿಸಿಪೇಟರಿ ಬೇಲ್ ಅಥವಾ ರೆಗ್ಯುಲರ್ ಬೇಲ್ ವಿಚಾರಣೆ ನಡೀತಿರ್ಬೇಕಾದ್ರ ಅವ್ನ್ ನಡ್ಬಾರ್ಕ್ ಏನಾರ ಬೇಲ್ ಅನ್ನ ಕೊಟ್ರತ್ತಂದ್ರೆ ಅದಕ್ಕೆ ಮಧ್ಯಂತರ ಜಾಮೀನು ಅಂತ ಹೇಳಿ ಕರೀತಾನೆ. ಮಧ್ಯಂತರ ಜಾಮೀನು ಅಂದ್ರೆ ಕಂಪ್ಲೀಟ್ ಆಗಿ ಅವ್ನು ಹೊರಗೆ ಬಂದಪ್ಪ ಅಂತ ಹೇಳಿ ತಿಳ್ಕೊಳಂಗಿಲ್ಲ, ಯಾಕಂದ್ರೆ ಅದನ್ನ ಶಾರ್ಟ್ ಪೀರಿಯಡ್ ಕೊಟ್ಟಿರ್ತಾರ, ಅದಕ್ಕ ಮಧ್ಯಂತರ ಜಾಮೀನು ಅಂತ ಕರೀತಾನೆ. ಈಗ ಯಾರ್ದ ಮಕ್ಕಳ ಮದುವೆ ಆಗ್ಲಿ ಅಥವಾ ನಮಗೆ ಏನಾರ ಹೆಲ್ತ್ ಇಶ್ಯೂ ಆಗ್ಲಿ, ಜಾಸ್ತಿ ಮಧ್ಯಂತರ ಜಾಮೀನುಗಳು ಸಿಗುವುದು ಮೆಡಿಕಲ್ ಗ್ರೌಂಡ್ ಮ್ಯಾಗ ಮಧ್ಯಂತರ ಜಾಮೀನು ಕೊಡ್ತಾರ. ನೀವು ಎಕ್ಸಾಂಪಲ್ ಮಾಡಿ ಅವ್ರ ದರ್ಶನ್ ಅವ್ರ ಏನ್ ಮಾಡಪ್ಪ ಅಂತಂದ್ರೆ ಅವ್ರಿಗೇನೋ ಬೆನ್ನು ನೋವಿನ ಸಂಬಂಧ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ಅವ್ರ ಮಧ್ಯಂತರ ಜಾಮೀನನ್ನ ನ್ಯಾಯಾಧೀಶರವ್ರಿಗೆ ಇದನ್ನ ಮಾಡಿದ್ರು. ಹಂಗಾಗಿ ಏನಾಕೈತಂದ್ರ ಮಧ್ಯಂತರ ಜಾಮೀನು ಯಾವಾಗ ಕೊಡ್ತಾರತ್ತಂದ್ರ ಪರ್ಸನಲ್ ಬಹಳ ಒಂದು ದೊಡ್ಡ ಪ್ರಾಬ್ಲಮ್ ಇರೋಕೆ, ಈಗ ತಾಯಿ ಸತ್ತಾಗಲಿ, ಯಾರೇ ಒಬ್ರು ರಿಲೇಟಿವ್ ಸತ್ತಾಗಲಿ, ಬಹಳ ಹತ್ತಿರದ ಸಂಬಂಧಿಕರ ಅವ್ರಿಗೇನೋ ಸಮಸ್ಯೆ ಆಗಲಿ, ಹಿಂಗೇನೋ ಈಗ ಯಾವ ವ್ಯಕ್ತಿ ಅರೆಸ್ಟ್ ಆಗ್ಯಾನಂತಂದ್ರ ಇದನ್ನ ಆ ಕೆಲಸ ನಡೀತಿರಂಗಿಲ್ಲ. ಅಂತದೇನೋ ಒಂದು ಕೆಲಸ ಆಗ್ಬೇಕಾಗಿತ್ತಂದ್ರ ಮಧ್ಯಂತರ ಜಾಮೀನನ್ನ ಅರ್ಜಿಯನ್ನ ಸಲ್ಲಿಸಿ ಅವ್ರೇನ್ ಮಾಡ್ತಾರ, ಮಧ್ಯಂತರ ಜಾಮೀನು ಪಡೆದುಕೊಂಡು ಹೊರಗೆ ಹೋಗಿ ಮತ್ತೇನಾಗುತ್ತೆ, ಮಧ್ಯಂತರ ಜಾಮೀನದ ಅವಧಿ ಮುಗಿದ ಮೇಲೆ ಏನ್ ಮಾಡ್ತಾರ, ಮತ್ತ ಅವ್ರು ವಾಪಸ್ ಜೈಲಿಗೆ ಬರ್ತಾರ. ಇದಿಷ್ಟು ಮಧ್ಯಂತರ. ನೀವು ಏನ್ ತಿಳ್ಕೊಂಡ್ರಿ, ಒಂದು ಆಂಟಿಸಿಪೇಟರಿ ಬೇಲ್ ಅರೆಸ್ಟ್ ಆಗೋಕಿನ ಮುಂಚೆ, ಇನ್ನೊಂದು ರೆಗ್ಯುಲರ್ ಬೇಲ ಅರೆಸ್ಟ್ ಆದ ನಂತರ ಮತ್ತೆ ಅದ ಕೇಸಿಂದ ವಿಚಾರಣೆ ನಡೀತಿರೋ ಸಂದರ್ಭದಾಗ ನಾವೇನಾರು ಬೇಲ್ ಹಾಕಿದ್ರೆ ರೆಗ್ಯುಲರ್ ಬೇಲ. ಇಂಟ್ರಿಮ್ ಬೇಲ್ ಅಂತಂದ್ರೆ ಮಧ್ಯಂತರ ಜಾಮೀನು ಅಂತಂದ್ರೆ ಏನ, ಒಂದ್ ಯಾವ್ದೋ ಒಂದು ಕೇಸ್ನಾಗ ಆಂಟಿಸಿಪೇಟರಿ ಬೇಲ್ ಅಥವಾ ರೆಗ್ಯುಲರ್ ಬೇಲದ ಇನ್ನ ಆಗಿರುದಿಲ್ಲ ಅಂತ ಟೈಮ್ನಾಗ ಏನಾರ ಜಾಮೀನನ್ನ ಕೊಟ್ಟಿರ್ತಂದ್ರ ಅದಕ್ಕೆ ಮಧ್ಯಂತರ ಜಾಮೀನು ಅಂತೇಳಿ ಕರೀತಾರ. ಇನ್ನೊಂದ್ ಏನು ಬಹಳ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರ, ಒಬ್ಬ ವ್ಯಕ್ತಿಯನ್ನ ನಮಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ಸಂವಿಧಾನದ ಪ್ರಕಾರ ಆರ್ಟಿಕಲ್ 21 ಅನ್ನೋದು ಏನೈತೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ಒಂದು ಆರ್ಟಿಕಲ್. ಯಾಕಂದ್ರ ಈ ಆರ್ಟಿಕಲ್ ಭಾರತದ ಎಲ್ಲಾ ಪ್ರಜೆಗಳಿಗೆ ಏನ್ ಮಾಡ್ತಂದ್ರ ವ್ಯಕ್ತಿ ಸ್ವಾತಂತ್ರ್ಯವನ್ನ ಒದಗಿಸಿಕೊಡುತ್ತ. ವ್ಯಕ್ತಿ ಸ್ವಾತಂತ್ರ್ಯ ಏನಂತಂದ್ರ, ಒಬ್ಬ ಯಾವ್ದೋ ವ್ಯಕ್ತಿನ ಹೆಂಗ ಬೇಕಾದಂಗ ಅರೆಸ್ಟ್ ಮಾಡಿ ಹೆಂಗ ಬೇಕಾದಂಗ ಜೈಲಿಗೆ ಹಾಕಿ ಅವ್ನು ಎಷ್ಟು ಬೇಕಾದ ದಿವಸ ಜೈಲಿಗೆ ಹಾಕಬೇಕು ಅನ್ನುವಂಥದ್ದು ನಮ್ಮ ಭಾರತೀಯ ಸಂವಿಧಾನದಾಗ ಅದನ್ನ ನಿರ್ಬಂಧಿಸಿದ್ದಾರೆ. ಯಾವ ಆರ್ಟಿಕಲ್ ಪ್ರಕಾರ ನಿರ್ಬಂಧಿಸಿದಾರಂತಂದ್ರ ಆರ್ಟಿಕಲ್ 21 ಪ್ರಕಾರ ನಿರ್ಬಂಧಿಸಿದಾರೆ. ಏನ್ ಗೊತ್ತಾ, ಆರ್ಟಿಕಲ್ 21ದಾಗ ಏನ್ ಮಾಡ್ಯಾರ, ಜೀವಿಸುವ ಹಕ್ಕುವನ್ನ ಕೊಟ್ಟಾರ. ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಏನಪ್ಪಾ ಅಂತಂದ್ರ ಒಂದು ಗೌರವಯುತವಾಗಿ ಒಂದು ಸಮಾಜದಲ್ಲಿ ನೆಮ್ಮದಿಯಾಗಿ ಗೌರವಯುತವಾಗಿ ಯಾರದೇ ದೌರ್ಜನ್ಯ ದಬ್ಬಾಳಿಕೆ ಇಲ್ಲದೆ ಬದುಕಬೇಕಪ್ಪ ಅನ್ನುವಂಗ ಏನ್ ಮಾಡ್ಯಾರತ್ತಂದ್ರ, ಅವಾಗ ನಮ್ಮ ಸಂವಿಧಾನವನ್ನ ರಚನೆ ಮಾಡಿದ್ನಾಗ ಇಂಥವೆಲ್ಲ ಮ್ಯಾಟರ್ಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಅವ್ರ ಏನ್ ಮಾಡ್ಯಾರ ಅಂದ್ರೆ ಆರ್ಟಿಕಲ್ 21 ಒಂದು ಮೂಲಭೂತ ಹಕ್ಕನ್ನಾಗಿ ಅದನ್ನ ನಮ್ಮ ಸಂವಿಧಾನದಾಗ ಅಳವಡಿಸಿ ಭಾರತೀಯ ಪ್ರಜೆಗಳಿಗೆ ನೆಮ್ಮದಿಯಿಂದ ಯಾವುದೇ ಒಂದು ದೌರ್ಜನ್ಯವಿಲ್ಲದೆ ಬದುಕುವಂತೆ ಅವರಿಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಾರ. ಯಾಕೆ ನಮ್ಮ ಸಂವಿಧಾನ ಇಷ್ಟು ಸ್ಟ್ರಾಂಗ್ ಮತ್ತ ನಮ್ಮ ಸಂವಿಧಾನ ಯಾಕೆ ಇಷ್ಟೊಂದು ಲಾರ್ಜೆಸ್ಟ್ ಏನ್ ಗೊತ್ತಾ, ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾದರೂ ಕೂಡ ಇನ್ನೂ 75 ವರ್ಷ ಆಗಕ್ ಬಂತು ಸಂವಿಧಾನಕ್ಕ. ಒಂದೊಂದು ಸಂವಿಧಾನಗಳು ಬೇರೆ ಬೇರೆ ದೇಶದ ಸಂವಿಧಾನಗಳು ಬರೇ ಅವತರದ ಲಿವಿಂಗ್ ಇದನ್ನೇನಂದ್ರ ಒಂದ್ 17% ಅಂತ ನಾ ಮೊನ್ನೆ ಪೇಪರ್ದಾಗ ಓದಾಕತ್ತಿದ್ದೆ. ಏನಂತಂದ್ರ ಬೇರೆ ಎಲ್ಲಾ ದೇಶದ ಸಂವಿಧಾನ ಲಿಖಿತ ಸಂವಿಧಾನಗಳ ಆಯಸ್ಸನ್ನ ಒಂದು 17% ಅಂತ. ಅಂದ್ರೆ ಸಂವಿಧಾನ ಸ್ಟಾರ್ಟ್ ಆಗಿ ಒಂದು 17-20 ವರ್ಷಕ್ಕ ಅದನ್ನೆಲ್ಲ ಡಬ್ ಹಾಕಿ ಕಾಲ ಮಣ್ಣು ಹೇರ್ಬಿಟ್ಟಿರ್ತಾರ. ಆದ್ರೆ ಯಾಕೆ ಗೊತ್ತಾ, ನಮ್ಮ ಭಾರತೀಯ ಸಂವಿಧಾನ ಬಗ್ಗೆ ಯಾಕೆ ಇಷ್ಟು ಹೆಮ್ಮೆ ಅಂತಂದ್ರ, ನಮ್ಮ ಸಂವಿಧಾನವನ್ನು ಅಳವಡಿಸಿಕೊಂಡು ನಾವು 75 ವರ್ಷ ಆದ್ರೂ ಅದು ಸಂವಿಧಾನದ ಮೂಲ ತತ್ವಗಳಿಗೆ ಮೂಲ ಆಶಯಗಳಿಗೆ ಯಾವುದೇ ಧಕ್ಕೆ ಬಾರದಂತೆ ನಮ್ಮ ಸಂವಿಧಾನ ಇನ್ನ ನಡೆಯಾಕತೈತಪ್ಪ ಅಂತಂದ್ರ ನಮ್ಮ ಪೂರ್ವಜರು ಅಂದ್ರೆ ಸಂವಿಧಾನವನ್ನ ರಚನೆ ಮಾಡಿ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಮತ್ತೆ ಸಂವಿಧಾನ ಸಭೆಯಲ್ಲಿರ್ತಕ್ಕಂತಹ ಮಹನೀಯರಾಗಲಿ ಎಷ್ಟೊಂದು ಮುಂದಾಲೋಚನೆ ಮಾಡಿ ನಮ್ಗೆ ಸಂವಿಧಾನವನ್ನು ಬರೆದು ಕೊಟ್ಟಾರೆ, ಹೌದಲ್ಲ. ಹಂಗಾಗಿ ನಮ್ಗ ಆರ್ಟಿಕಲ್ 21 ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಅದ ಪ್ರತಿಯೊಬ್ಬರಿಗೆ ಜೀವಿಸೋ ಹಕ್ಕನ್ನು ಕೊಡ್ತೈತಿ. ಆರ್ಟಿಕಲ್ 21 ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಇಲ್ಲೀಗಲ್ ಆಗಿ ಒಂದು ಜೈಲ್ನಾಗ ಡಿಟೆನ್ಷನ್ ಮಾಡುವಂಗಿಲ್ಲ. ಡಿಟೆನ್ಷನ್ ಮಾಡಿದ್ರ ಅದೇ ಏನಾಗತ್ತಂದ್ರ ತಪ್ಪಾಗತ್ತ ಅಂತ ಹೇಳಿ ಆರ್ಟಿಕಲ್ 21 ಹೇಳ್ತಾವ. ಇದನ್ನ ಏನಂತಂದ್ರ ನೆಕ್ಸ್ಟ್ ನಾ ಈಗ ಏನೇನ್ ಹೇಳಿದ್ಲ ಅದಕ್ಕ ಇನ್ನೊಂದ್ ಏನ್ ಬರ್ತೈತಿ ಅಂದ್ರ ಡಿಫಾಲ್ಟ್ ಬೇಲ್ ಅಂತ ಒಂದು ಬರ್ತೈತ್ರಿ. ಡಿಫಾಲ್ಟ್ ಬೇಲ್ ಅಂದ್ರೆ ಇದನ್ನ ಎಲ್ಲಾರು ನಾವು ತಿಳ್ಕೊಳ್ಬೇಕಾದ ಅವಶ್ಯಕತೆ ಬಾಳತ್ತೆ. ಡಿಫಾಲ್ಟ್ ಬೇಲ್ ಅಂತಂದ್ರೆ ಏನ, ಈಗ ಯಾವ ಪ್ರಕರಣಗಳಿಗೆ ಅಂದ್ರೆ ಯಾವ ಪ್ರಕರಣಕ್ಕ ಒಂದು ಮರಣದಂಡನೆ, ಜೀವಾವಧಿ ಮತ್ತ 10 ವರ್ಷ ಮೇಲ್ಪಟ್ಟಕ್ಕಿಂತ 10 ವರ್ಷ ಮೇಲ್ಪಟ್ಟ ನಾವೇನು ಶಿಕ್ಷೆ ಕೊಡ್ಬೋದಾಗಿರ್ತೈತ್ಲ ಅಂತ ಪ್ರಕರಣಗಳಿಗೆ
ಏನಂತಂದ್ರ ಅವೆಲ್ಲ ನಾನ್ ಬೇಲೇಬಲ್ ಕೇಸ. ಬಟ್ ಅಂತ ಪ್ರಕರಣ ಒಳಗಾಗಿ ಅಂತ ಪ್ರಕರಣದಾಗ ಯಾವುದೋ ಒಬ್ಬ ವ್ಯಕ್ತಿಯನ್ನ ನಾವು ಅರೆಸ್ಟ್ ಮಾಡಿ ತಂದು ಜೈಲಿಗೆ ಹಾಕಿದಾಗ ಅಂತ ಜೈಲಿಗೆ ಹಾಕಿದಾಗ ಈಗೇನ ಯಾರು ಅರೆಸ್ಟ್ ಮಾಡಿರ್ತಾರೋ ಈ PSI ಅರೆಸ್ಟ್ ಮಾಡಿರ್ತಾರ. PSI ಅವ್ರು ಏನ್ ಮಾಡ್ಬೇಕಂತಂದ್ರ ಯಾವ್ದೋ ಒಬ್ಬ ವ್ಯಕ್ತಿಯನ್ನ ಅಂತ ಕೇಸಸ್ ಒಳಗ ಅರೆಸ್ಟ್ ಮಾಡಿ ತಂದು ಜೈಲಿಗೆ ಹಾಕಿದ ನಂತರ ಏನಾಗತ್ತಂದ್ರ ಇವ್ರು ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಅಂದ್ರೆ ಆ ಕೇಸ್ನಾಗ ಯಾವ ಕೇಸ್ನಾಗ ಅಕಸ್ಮಾತ್ ಯಾವುದೋ ಒಂದು ಮರ್ಡರ್ ಕೇಸ್ ಆಗಲಿ ಅಥವಾ ಯಾವುದೋ ಒಂದು ಕಳ್ತನ ಕೇಸ್ ಆಗಿ ಕಳ್ತನ ಕೇಸ, ರೇಪ್ ಕೇಸ, ಇಂಥದ್ದು ಯಾವುದೋ ಒಂದು ಕೇಸ್ನಾಗ ಆ ಒಬ್ಬ ವ್ಯಕ್ತಿ ಅಂತಂದ ಜೈಲಿಗೆ ಹಾಕಿದಾಗ ಆ ಕೇಸದ 90 days ಒಳಗ ಅಂದ್ರ ಕೇಸ್ ಯಾವಾಗ ಅವ್ನು ಜೈಲಿಗೆ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ದಿನದಿಂದ ಹಿಡ್ಕೊಂಡು 90 days ಅಂದ್ರೆ 90 ದಿನದ ಒಳಗಾಗಿ ಆ ಕೇಸಿನ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಅಂದ್ರೆ ಆ ಕೇಸಿನ ಚಾರ್ಜ್ ಶೀಟ್ ಅನ್ನ ಎಲ್ಲಾ ರೆಡಿ ಮಾಡಿ ಕೋರ್ಟಿಗೆ ಸಲ್ಲಿಸ್ಬೇಕು. ಸಲ್ಲಿಸ್ಲಿಲ್ಲ ಅಂತಂದ್ರ ಆ ವ್ಯಕ್ತಿಗೆ ನಾವು ಕಂಪಲ್ಸರಿ ಜಾಮೀನ್ ಕೊಡ್ಬೇಕಂತ ಹೇಳಿ ನಮ್ದೇನ ಈಗ ಹೊಸದಾಗಿ ಮೊದಲು ಏನಿತ್ತು CRPC ಇತ್ತು. ಈಗ ನಾವು ಮೊನ್ನೆ ಆಗಸ್ಟ್ 11, 2019 ನಾವೇನ್ ಹೊಸದಾಗಿ ಏನ ಕಾನೂನು ಆಗೈತಲ್ಲ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಒಳಗ ಏನ್ ಮಾಡಿದಾರಂತಂದ್ರೆ ಇದನ್ನ ಅಳವಡಿಸಿದಾರ. 90 days ಒಳಗಾಗಿ ಒಬ್ಬ ವ್ಯಕ್ತಿ ಒಂದು ಕೇಸಿಂದ ನಾವು ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ಲಿಕ್ಕಂತಂದ್ರ ಅವಂಗ ಆಟೋಮೆಟಿಕ್ ಆಗಿ ಆ ವ್ಯಕ್ತಿ ಬೇಲಿಗೆ ಅರ್ಹ. ಅಕಸ್ಮಾತ್ ಆ ಪೀರಿಯಡ್ದಾಗ ಏನಾರ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಾರ್ದ ಮರುದಿವ್ಸ ಅವ್ ಬೇಲಿಗೆ ಅಪ್ಲೈ ಮಾಡಿದತ್ತಂದ್ರ ಖಂಡಿತ ಅವ್ನು ಬೇಲ್ ಕೊಡ್ಲೇಬೇಕು. ನ್ಯಾಯಾಲಯ ಅವ್ನು ಬೇಲ್ ಕೊಡ್ತೈತಿ ಅಂತೇಳಿ ಹಿಂಗ್ ಬರ್ದಾರ. ನಾನ್ ಬೇಲೇಬಲ್ ಕೇಸಸ್ ಆಗ 90 days. ಇನ್ನು ಅದರ್ ಕೇಸಸ್ ನಾನ್ ಬೇಲೇಬಲ್ ಅಥವಾ ಯಾವ ಕೇಸ್ಗಳಿಗೆ ಈ ಮರಣದಂಡನೆ, ಜೀವಾವಧಿ ಮತ್ತ ಇದನ್ನ ಇರ್ತೈತಲ್ಲ 10 ವರ್ಷಕ್ಕಿಂತ ಮೇಲ್ಪಟ್ಟ ಶಿಕ್ಷೆ ಕೊಡ್ಬೋದಂತ ಪ್ರಕರಣ ಇರ್ತಾವಲ್ಲ, ಅಂತ ಕೇಸಸ್ ಒಳಗ ಒಬ್ಬ ಪೊಲೀಸ್ ತನಿಖಾಧಿಕಾರಿ, ಇನ್ವೆಸ್ಟಿಗೇಷನ್ ಆಫೀಸರ್ ಅವ ಕೋರ್ಟಿಗೆ 90 ದಿವಸದೊಳಗೆ ಚಾರ್ಜ್ ಶೀಟ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಲಿಲ್ಲ ಅಂದ್ರ ಅದ್ರ ಮರುದಿವ್ಸನೇ ಆ ಯಾವ ಆರೋಪಿ ಇರ್ತಾನಲ್ಲ ಆ ಆರೋಪಿಗೆ ಬೇಲ್ ಕೊಡ್ಬೇಕು ಅಂತೇಳಿ ಇದನ್ನ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಒಳಗೆ ಬರ್ದಾರ. ಮತ್ತೆ ಇನ್ನಿತರ ಕೇಸ್ ಒಳಗೆ ಯಾವ ಈ ಕೇಸ್ ಒಳಗೆ ಬಿಟ್ಟು ಇನ್ನಿತರ ಕೇಸ್ ಆಗಿರ್ತಲ್ಲ ಅಂತ ಕೇಸ್ ಒಳಗ 60 ದಿವಸದೊಳಗೆ ಸಬ್ಮಿಟ್ ಮಾಡ್ಬೇಕು. ಇಂತ ಹೀನಸ್ ಕೇಸಸ್ ಒಳಗ 90 ದಿವಸ ಒಳಗೆ ಸಬ್ಮಿಟ್ ಮಾಡ್ಬೇಕಂತ ರೂಲ್ಸ್ ಐತಿ. ಅಂದ್ರೆ ಇಷ್ಟು ದಿವಸದೊಳಗೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗ್ಲಿಕ್ಕಂದ್ರ ಆ ವ್ಯಕ್ತಿ ಸ್ವಾತಂತ್ರ್ಯವನ್ನ ನಾವು ಹಾಳು ಮಾಡಿದಂಗ ಆಕೈತಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಗಲ್ ಡಿಟೆನ್ಷನ್ ಅನ್ನ ತಡೆಯುವ ಸಲುವಾಗಿ ಏನ್ ಮಾಡ್ತಾರಂತಂದ್ರ ಆ 90 days ಕಂಪ್ಲೀಟ್ ಆದ ತಕ್ಷಣ ಏನ್ ಮಾಡ್ತಾರ, ಆ ವ್ಯಕ್ತಿಗೆ ಜಾಮೀನನ್ನ ಕೊಡ್ತಾರ. ಅಂದ್ರ ಆ ವ್ಯಕ್ತಿ ಜಾಮೀನನ್ನ ಕೊಡ್ತಾರಂತ ಇದನ್ನೇನಿಲ್ಲ. ಬಟ್ ಆ ವ್ಯಕ್ತಿ ಯಾವ ಆರೋಪಿ ಇರ್ತಾನಲ್ಲ ತನ್ನ ಪರವಾಗಿ ಅವ ವಾದ ಮಾಡ್ಲಿ ಅಥವಾ ತನ್ನ ಪರವಾಗಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಅಡ್ವೊಕೇಟ್ ವಕೀಲರನ್ನ ಇಟ್ಟುಕೊಂಡು ಆ ವಾದ ಮಾಡಿದತ್ತಂದ್ರ ಅವಂಗ ಆಟೋಮೆಟಿಕ್ ಅವಂಗ ಬೇಲ್ ಕೊಡ್ತಾರ. ಅಂದ್ರೆ ಬೇಲ್ ಸಿಗ್ತೈತಿ ಅಂತೇಳಿ ಇಷ್ಟ ಇದನ್ನೈತಿ. ಯಾಕಂದ್ರ ಈಗ ನೋಡ್ರಿ, ಈಗ ಹೆಂಗ ಬೇಕಾದಂಗ ಈಗ ಹೆಂಗಿರ್ತೈತಿ ಅಂತಂದ್ರ ಈಗ ನಾ PSI ಅದಾನಿ, ನನಗೆ ಯಾವ ಒಬ್ಬ ಅಪೋಸಿಟ್ ನನಗೆ ಆಯ್ಕೆ ಬರ್ಲಾರ್ದನ ಮ್ಯಾಗ ನಾ ಏನ್ ಬೇಕಾದ್ ಮಾಡ್ಬೋದಲ್ಲ. ಅಂದ್ರೆ ನಾವು ಅರೆಸ್ಟ್ ಮಾಡ್ಬೋದು. ಅರೆಸ್ಟ್ ಮಾಡಿ ಏನ್ ಮಾಡ್ತಾನೋ ಹೆಂಗ ಬೇಕಾದಂಗ ನಾವು ಡಿಟೆನ್ಷನ್ ಮಾಡೋದು, ಅಂದ್ರೆ ಹೆಂಗ ಬೇಕಾದಂಗ ಜೈಲಿಗೆ ಇಡಾಕ ಮಾಡ್ಬೋದಲ್ಲ. ಹಂಗ ಅಂತ ಏನಂದ್ರ ಅಂತ ಕರ್ತವ್ಯ ಲೋಪಗಳು ಆಗ್ಬಾರ್ದು ಮತ್ತ ಅಂತದಕ್ಕೆ ಅವಕಾಶ ಇರಬಾರ್ದು ಅಂತ ಹೇಳಿ ಏನ್ ಮಾಡಿದಾರ ಅಂದ್ರ ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಆಗ್ಲಿ ಅಥವಾ ಈ ಹಿಂದಿನ ದಂಡ ಪ್ರಕ್ರಿಯಾ ಸಮಿತಿ ಏನದಲ್ಲ ಅಂತದ್ರೊಳಗೆಲ್ಲ ಪ್ರತಿಯೊಂದಕ್ಕೂ ಒಂದು ಕೇಸ್ ಸ್ಟಾರ್ಟಿಂಗ್ ಹಿಡ್ಕೊಂಡ್ ಎಂಡ್ ತನಕ ಏನೇನ್ ಆಗ್ಬೇಕಲ್ಲ ಅದ್ರದ್ದೆಲ್ಲಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇನ್ ಫಾಲೋ ಮಾಡ್ಬೇಕು ಎಲ್ಲ ಬರ್ದಾರ. ನೀವು ಎರಡು ವಿಷಯಗಳನ್ನ ನೀವು ತಿಳ್ಕೊ. 3 ಪುಸ್ತಕ ನಮಗೆ ಬಹಳ ಇಂಪಾರ್ಟೆಂಟ್. ಯಾವ್ಯಾವ ಅಂತಂದ್ರೆ ಒಂದು ಭಾರತೀಯ ದಂಡ ಸಮಿತಿ, ಅಂದ್ರೆ ಮೊದಲು ಅದಕ್ಕೆ ಏನ್ ಕರಿತಿದ್ರು ಅಂದ್ರೆ IPC ಇಂಡಿಯನ್ ಪೆನಲ್ ಕೋಡ್ ಅಂತ ಕರಿತಿದ್ರು. ಇನ್ನೊಂದು CRPC ದಂಡ ಪ್ರಕ್ರಿಯಾ ಸಮಿತಿ, ಮತ್ತೆ ಇನ್ನೊಂದು ಯಾವ್ದಂದ್ರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಮೇನ್ ಯಾವ್ದೇ ಒಂದು ಪ್ರಕರಣ ಆಯ್ತಂದ್ರ ಈ ಏನೋ ಕೇಸ್ ಯಾವ್ದೇ ಕೇಸ್ ಅಂತಂದ್ರ ಪ್ರೊಸೀಜರ್ ಎಲ್ಲಿಂದು ಫಾಲೋ ಮಾಡ್ತಾರತ್ತಂದ್ರ CRPC ಒಳಗಿನ ಪ್ರೊಸೀಜರ್ ಫಾಲೋ ಮಾಡ್ತಾರ. ಮೊದಲು ಅವ್ಕ ಹಂಗ್ ಕರಿತಿದ್ರು. ಈಗ ಏನಂತಂದ್ರ IPCಗೆ ಈಗ ಏನ್ ಕರಿತಾರತ್ತಂದ್ರ ಭಾರತೀಯ ನಾಗರಿಕ ಸಂಹಿತೆ ಅಂತ BNS ಅಂತ ಕರೀತಾರ. ದಂಡ ಪ್ರಕ್ರಿಯಾ ಸಮಿತಿಗೆ ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಂತ ಕರೀತಾರ. ಮತ್ತ ಇದಕ್ಕ ಎವಿಡೆನ್ಸ್ ಆಕ್ಟ್ಗ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಕರೀತಾರ. ಹಿಂಗ ಹಳಿದ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ವಲ್ಲ ಅದ್ರಾಗ ಸ್ವಲ್ಪ ಮಾರ್ಪಾಡನ್ನ ಮಾಡಿ ಮತ್ತೆ ನಮ್ಮ ಸರ್ಕಾರದವರ ಕೇಂದ್ರ ಸರ್ಕಾರ ಏನ್ ಮಾಡೈತಿ ಅಂತಂದ್ರ ಹೊಸ ರೂಲ್ಸ್ ಗಳನ್ನ ಜಾರಿ ತಂದೈತಿ. ಸ್ವಲ್ಪ ನಿಯಮಗಳನ್ನ ಹಂಗೆ ಇತ್ತು, ಇನ್ನೊಂದು ಸ್ವಲ್ಪ ನಿಯಮಗಳಿಗೆ ಮಾರ್ಪಾಡನ್ನ ಮಾಡಿ ಅದನ್ನ ಜಾರಿಗೆ ತಂದಿದ್ದಾರೆ. ಅದಕ್ಕಾಗಿ ನಾವು ಏನಂತಂದ್ರ ಇನ್ನೊಂದು ಏನೇನಾಗೈತೆ ಅಂದ್ರ ಹಳಿದ IPCದಾಗ ಏನ್ ಸೆಕ್ಷನ್ಗಳು ಇದ್ದಿಲ್ಲ, ಹೊಸ ಭಾರತೀಯ ನಾಗರಿಕ ಸಂಹಿತೆ ಒಳಗ ಅವೆಲ್ಲ ಫುಲ್ ಚೇಂಜಸ್ ಆಗ್ಯಾವ. ಮೊದಲು ಏನೈತಂದ್ರ 302 ಅಂದ್ರ ಫುಲ್ ಮರ್ಡರ್, ಯಾವ ಒಬ್ಬ ಆರೋಪಿ ಬಂದ್ರು 302 ಅಂದ್ರ ಮರ್ಡರ್, 392 ಅಂತಂದ್ರ ಏನ ದರೋಡೆ,
ಮತ್ತ ಈಗ ಏನ ಇದು ಹಿಂಗೆಲ್ಲ ಅವ್ರು ಪೂರ್ತಿ ಅದ್ರ ರೂಢಿ ಆಗ್ಬಿಟ್ಟೈತೆ. ಅಂದ್ರೆ ಯಾವಾಗೂ 1860 ಬರ್ತಕ್ಕಂತ ಏನ ಭಾರತೀಯ ದಂಡ ಸಂಹಿತೆ ಐತಿಲ್ಲ, ಅದನ್ನ ನಾವು ಇಲ್ಲಿ ತನಕ ಫಾಲೋ ಮಾಡ್ಕೊತ ಬಂದಿದ್ವು. ಅಷ್ಟು ನಮ್ಗೆ ಏನಾಗಿದ್ರು ಸೆಕ್ಷನ್ಗಳು ಭಯಪಟ್ಟಾಗಿ ಹೋಗ್ಬಿಟ್ಟಿದ್ವು. ಬಟ್ ಆ ಸೆಕ್ಷನ್ಗಳಿಗೆ ಹೊಸ ಏನ್ ಕಾನೂನು ಬಂದೈತಿಲ್ಲ, ಆ ಹೊಸ ಕಾನೂನಿನೊಳಗ ಆ ಸೆಕ್ಷನ್ಗಳಿಲ್ಲ. ಸೊ ನಾವ್ ಏನ್ ಮಾಡ್ಬೇಕಂತಂದ್ರ ನಾವು ಅಪ್ಡೇಟ್ ಆಗ್ಬೇಕು. ಯಾಕಂದ್ರ ಹಳಿದ್ರಾಗ ಏನಿತ್ತು, ಹೊಸದ್ರಾಗ ಏನೈತಿ, ಹಳಿದ್ರಾಗ ಏನ್ ಪ್ರೊಸೀಜರ್ ಇತ್ತು, ಹೊಸ ಬುಕ್ನಾಗ ಏನ್ ಪ್ರೊಸೀಜರ್ ಐತಿ, ನಾವು ಅಂದ್ರ ನಾವು ಏನ್ ಸಾಮಾನ್ಯ ದಿನನಿತ್ಯದ ಜೀವನದಾಗ ನಾವು ಕಾನೂನ ಅರಿಯುವುದು ಬಹಳ ಇಂಪಾರ್ಟೆಂಟ್ ಐತಿ. ಯಾಕಂತಂದ್ರ ನಮ್ಗೆ ಕಾನೂನು ಗೊತ್ತಿತ್ತಂದ್ರ ನಾವು ತಪ್ಪು ಮಾಡಕ್ ಹೋಗಂಗಿಲ್ಲ. ಈಗ ಯಾವ್ದೋ ಒಂದು ಕೇಸಿಗೆ ಏನಾಕೈತಿಪ್ಪ ಅನ್ನೋದು ನಮ್ಗೆ ಅರಿವು ಇತ್ತಂದ್ರ ಅದನ್ನ, ಈ ಎಕ್ಸಾಂಪಲ್ ನಾ ಒಬ್ಬ ಕಾನೂನು ಬಲ್ಲವನಾಗಿ ನಾವು ಯಾವ್ದೋ ಒಂದು ಮರ್ಡರ್ ಅಥವಾ ಕಳ್ತನ ಇಂಥದ್ದು ಯಾವ್ದೋ ಮಾಡಕ್ ಹೋಗುದಿಲ್ಲ. ಯಾಕಂದ್ರ ಅದರಿಂದ ಏನಾಗತ್ತ, ಏನೇನ್ ಪ್ರೊಸೀಜರ್, ವಕೀಲರನ್ನ ಇಟ್ಕೋಬೇಕು, ದುಡ್ಡು ಕೊಡಬೇಕು, ಅವ್ರಿಗೆಲ್ಲ ತಿಂಗಳ ಕೇಸ್ ನಡೆಸ್ಬೇಕು, ವಿನಾಕಾರಣ ನಾವು ಹೋಗಿ ಜೈಲ್ನಾಗ ಬೀಳ್ಬೇಕು. ಜೈಲ್ನಾಗ ಬಿದ್ದ ನಂತರ ನಮ್ಮ ಹೆಂಡತಿ ಮಕ್ಕಳ ಎಲ್ಲ ಏನಕ್ಕಾರ ಬೀದಿ ಪಾಲಕ್ಕಾರ, ಪಾಪ ಅವ್ರಿಗೆ ದುಡ್ಡು ಹಾಕೋ ಎಷ್ಟೋ ಜನರಿಗೆ ಈಗ ಜೈಲಿಗೆ ಬಂದ ನಂತರ ಏನಾಗಿರ್ತೈತಿ ಅಂದ್ರೆ ದುಡ್ದು ಹಾಕೋರು ಯಾರು ಇರುದಿಲ್ಲ, ಮನ್ಯಾಗೆಲ್ಲ ಜೀವನಾನ ಅಸ್ತವ್ಯಸ್ತ ಆಗಿಬಿಟ್ಟಿರ್ತೈತಿ. ಹಂಗಾಗಿ ಏನಾಕೈತಿ ಅಂದ್ರೆ ನಾವು ಕಾನೂನಿನ ಬಗ್ಗೆ ನಮಗೆ ನಾಲೆಜ್ ಇತ್ತಂದ್ರ, ಇಂಥ ನಾವು ತಪ್ಪು ಮಾಡ್ಲಿಕ್ಕತ್ತಂದ್ರ ಏನಾಕತಿ, ನಾವು ನೆಮ್ಮದಿಯಿಂದ ನಾವು ಸಮಾಜದಾಗ ಜೀವನ ಮಾಡ್ಬೋದು. ಮತ್ತು ನಮ್ಮ ಹೆಂಡತಿ ಮಕ್ಕಳು ಎದುರಿಗೆ ನಾವು ಗೌರವಯುತವಾಗಿ ನಾವೇನೋ ಜೀವನವನ್ನು ನಡೆಸ್ಬೋದು. ಹಂಗಾಗಿ ನೀವು ಎಲ್ಲರೂ ಕಾನೂನಿನ ಬಗ್ಗೆ ನೀವು ತಿಳ್ಕೊಬೇಕಾದಂತಹ ಈಗಿನ ಕಾಲದಾಗಂತೂ ಭಾಳ ಇಂಪಾರ್ಟೆಂಟ್ ಅಂತಾರೆ, ಭಾಳ ಇಂಪಾರ್ಟೆಂಟ್. ಇನ್ನೊಬ್ಬ ವ್ಯಕ್ತಿಯಿಂದ ನಾವು ಮೋಸ ಹೋಗಬಾರ್ದಂದ್ರೆ ಫಸ್ಟ್ ನಮ್ಮ ದೇಶದ ಕಾನೂನುಗಳು, ನಮ್ಮ ದೇಶದ ಸಂವಿಧಾನ, ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಏನೇನದಾವಲ್ಲ ಅವನ್ನೆಲ್ಲ ನಾವು ತಿಳ್ಕೊಂಡು ನಾವು ಜೀವನ ನಡೆಸೋದು ಭಾಳ ಇಂಪಾರ್ಟೆಂಟ್ ಐತಿ. ಸಾಮಾನ್ಯ ನಾಗರಿಕನಾಗಿ ಒಂದು ಸ್ವಲ್ಪ ನಮ್ಗೆ ಕಾನೂನಿನ ಅರಿವು ಇರಬೇಕು. ಯಾಕಂದ್ರೆ ಯಾರೋ ಒಬ್ರು ಪೊಲೀಸ್ ಸ್ಟೇಷನ್ದಾಗ ಕರೆದಂದ್ರೆ ಭಾಳ ಹೆದರ್ತಿರ್ತಾರ. ಎದುರು ಸಲ್ಮಾನ್ ಕರೆದಾರು ಏನ್ ಕಾರಣಕ್ಕಾಗಿ, ನಾವು ಹಂಗ ಪೊಲೀಸ್ ಸ್ಟೇಷನ್ದಾಗ ಕರೆದ್ರೆ ಹೆದರ್ಕೊಂತ ಹೋಗ್ತೀವಿ. ಬಸ್ಟ್ ಹೆದರುವ ಅವಶ್ಯಕತೆ ಇಲ್ಲ. ನೀವು ಕಾನೂನನ್ನ ತಿಳ್ಕೊಂಡು ಏನ ಅವ್ರು ಎದಕ್ ಕರೆದ್ರು, ಏನೇನ್ ಮಾಡ್ಬೇಕಾಗಿತ್ತು ನೀವು ತಿಳ್ಕೊಂಡಿದ್ರಿ ಅಂದ್ರ ನೀವು ಅವ್ರದ ತಪ್ಪು ಕಂಡು ಹಿಡಿದಿರತ್ತಂದ್ರ ಅವರು ಹಂಗೆ ಯಾರು ತಪ್ಪು ಮಾಡಕ್ ಹೋಗುದಿಲ್ಲ. ನೀವು ಹೆದರುವ ಅವಶ್ಯಕತೆ ಇಲ್ಲ. ಫಸ್ಟ್ ನೀವು ಕಾನೂನನ್ನ ತಿಳ್ಕೊಂಡ್ ಆದ್ಮೇಲಂತ ನೀವು ಕಾನೂನುಬದ್ಧವಾಗಿ ನೀವು ನಡ್ಕೊಂಡ್ರ ಅವರು ಕಾನೂನುಬದ್ಧವಾಗಿ ನಡ್ಕೋತಾರ. ಹಂಗಾಗಿ ನೀವು ಇಲ್ಲಿ ತನಕ ಏನಪ್ಪಾ ಅಂತಂದ್ರ 3 ಬೇಲ್ಗಳು ಅಂದ್ರ ನಾ ಬೇಲ್ ವಿಚಾರವಾಗಿ ಮಾತಾಡಕ್ ಹೊಟ್ಟಿದ್ದೆ. ಬೇಲ್ ವಿಚಾರ ಮಾತಾಡಕ್ ಹೋಗಿ ನಾ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ಬೇಕತ್ತು. ಫಸ್ಟ್ ಆಫ್ ಆಲ್ ಒಂದೇದು ಯಾವ್ದತ್ತಂದ್ರ ಆಂಟಿಸಿಪೇಟರಿ ಬೇಲ. ಒಬ್ಬ ವ್ಯಕ್ತಿ ಅರೆಸ್ಟ್ ಆಗೋಕಿನ ಮುಂಚೆ ಏನ್ ಸಿಗತ್ತಲ್ಲ ಬೇಲ, ಅದಕ್ಕೆ ಆಂಟಿಸಿಪೇಟರಿ ಅಂತ ಕರೀತಾರ. ಇನ್ನೊಂದು ರೆಗ್ಯುಲರ್ ಬೇಲ. ಅರೆಸ್ಟ್ ಆದ ನಂತರ ಮತ್ತೆ ಅದೇನು ಆ ಕೇಸಿಂದ ತನಿಖೆ ಅಂದ್ರ ಕೋರ್ಟ್ನಾಗ ಕೇಸ್ ನಡೀತಿರ್ತೈತ್ಲ, ಅಂತ ಟೈಮ್ನಾಗ ವ್ಯಕ್ತಿ ಜೈಲ್ನಾಗ ಇದ್ದತ್ತಂದ್ರ ಅವಾಗ ಕೊಡೋ ಬೇಲ್ಕೆ ಏನಂತಾರತ್ತಂದ್ರ ರೆಗ್ಯುಲರ್ ಬೇಲ್ ಅಂತ ಕರೀತಾರೆ. ಇನ್ನೊಂದು ಇಂಟ್ರೀಮ್ ಬೇಲ, ಮಧ್ಯಂತರ ಜಾಮೀನು ಅಂತಂದ್ರೆ ಯಾವುದೋ ಒಂದು ಬಲವಾದ ಕಾರಣಕ್ಕೆ ಅಥವಾ ವೈದ್ಯಕೀಯ ಕಾರಣಕ್ಕೋ ಮನೆ ಯಾವುದೋ ಒಂದು ಸಮಸ್ಯೆಗೆ ನಾವು ಬೇಲನ್ನ ಅಪ್ಲೈ ಮಾಡಿದ್ರಂದ್ರೆ ಬಹಳ ಶಾರ್ಟ್ ಪೀರಿಯಡ್ಗೆ ಅವ್ರು ಬೇಲ್ ಕೊಟ್ರು ಅಂದ್ರೆ 1 ತಿಂಗಳು 1.5 ತಿಂಗಳು ಇಂಥ ಪೀರಿಯಡ್ಗೆ ಅವ್ರು ಏನಾರ ಬೇಲ್ ಕೊಟ್ರು, ಅದಕ್ಕೇನಂತಾರ ಮಧ್ಯಂತರ ಜಾಮೀನು ಅಂತ ಕರೀತಾರೆ. ಅದಾದ ನಂತರ ಡಿಫಾಲ್ಟ್ ಬೇಲ್ ಅಂತಂದ್ರ ಇವು ಕ್ರಿಮಿನಲ್ ಕೇಸಸ್ ಯಾವುದು ಇವು ಮರಣದಂಡನೆ, ಜೀವಾವಧಿ ಮತ್ತು 10 ವರ್ಷ ಮೇಲ್ಪಟ್ಟ ಶಿಕ್ಷೆಗಳಿಗೆ ಏನಾದ್ರೆ ತನಿಖಾಧಿಕಾರಿ ಅಂದ್ರೆ PSI ಯಾವ ಕೇಸ್ ಯಾರು ಪ್ರಕರಣ ತನಿಖೆಯನ್ನ ನಡೆಸ್ತಿರ್ತಾರ ಅಂತ ತನಿಖಾಧಿಕಾರಿಯು 90 ದಿವಸದೊಳಗಾಗಿ ಏನಾದ್ರೂ ಚಾರ್ಜ್ ಶೀಟ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಲಿಲ್ಲ ಅಂತಂದ್ರೆ ಮರ್ದಿವ್ಸ ಮಾರನೇ ದಿನನೂ ಯಾವ ಆರೋಪಿ ಇರ್ತಾನೋ ಆರೋಪಿ ಬೇಲ್ಗೆ ಎಲಿಜಿಬಲ್ ಅಂತ ಹೇಳ್ತೈತಿ. ಮತ್ತೆ ಇನ್ನು ಅದರ್ ಕೇಸಸ್ ಒಳಗೆ 60 ದಿವಸದೊಳಗಾಗಿ ಚಾರ್ಜ್ ಶೀಟ್ ಸಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದು ಬೇಲಿಗೆ ಎಲಿಜಿಬಲ್ ಅಂತ ಏನ CRPC ಅಥವಾ ಭಾರತೀಯ ನಾಗರಿಕ ಸುರಕ್ಷತಾ ಸಮಿತಿ ಒಳಗ ಹೇಳ್ತಂದ ಅಂತ ಹೇಳ್ತಾ, ಹಿಂಗ ಇದರ ನಾವೇನ ಅಂತಂದ್ರ ಕಾನೂನಿನ ಬಗ್ಗೆ ನಾವ್ ಈಗೇನ ವಿಡಿಯೋ ಮಾಡಕತ್ತೀನಿ. ಆ ವಿಡಿಯೋಗಳ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂತಂದ್ರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಈ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾ ಏನು ಮುಂದೆ ಏನಾರ ಇಂಥ ಕಾನೂನು ಬಗ್ಗೆ ವಿಡಿಯೋ ಮಾಡಿದ್ನಂದ್ರೆ ಅದ್ರ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಕಾನೂನಿನ ಅರಿವು ನಿಮ್ಗೆ ಆಗತ್ತ, ಮತ್ತು ಜ್ಞಾನನೂ ನಿಮ್ಗೆ ಹೆಚ್ಚಿಗೆ ಆಗತ್ತ. ಇದರಿಂದ ನನಗೂ ಕೂಡ ಹೆಲ್ಪ್ ಆಗತ್ತ. ಮತ್ತು ಏನು ಮಾಡ್ರಿ, ನನ್ನ ವಿಡಿಯೋಗಳಿಗೆ ಸ್ವಲ್ಪ ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ಅಲ್ಗೋರಿದಮ್ ಪ್ರಕಾರ ಏನಾಗತ್ತಂದ್ರೆ ಅವರೇ ನಮ್ಮ ಚಾನಲನ್ನು ಪ್ರಮೋಟ್ ಮಾಡ್ತಾರೆ. ಅಂದ್ರೆ ಜಾಸ್ತಿ ವ್ಯೂಸ್ ಲೈಕ್ಸ್ ಬಂದ್ರು ನಮಗೂ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ, ಜೈ ಹಿಂದ್, ನಮಸ್ತೆ, ಜೈ ಕರ್ನಾಟಕ.